ನಮಸ್ತೆ ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ ತುಂಬ ಜನ ನನಗೆ ಕೇಳ್ತಾ ಇದ್ರಿ, ನೀವು ಏನು ಜಾಬ್ನ ಮಾಡ್ತಾ ಇದ್ದೀರಾ, ಮತ್ತು ನೀವು ಇಷ್ಟೆಲ್ಲ ಏನು ಕಂಟೆಂಟ್ಗಳನ್ನ ತೊಗೊಂಬರ್ತೀರಲ್ವ, ನೀವು ಎಲ್ಲಿಂದ ಸರ್ಚ್ ಮಾಡ್ತೀರಾ, ಈ ಕಂಟೆಂಟ್ ಎಲ್ಲ ನಿಮಗೆ ಹೇಗೆ ಸಿಗುತ್ತೆ, ನೀವು ಅಷ್ಟೊಂದು ಕಾನ್ಫಿಡೆನ್ಸಾಗೆಲ್ಲ ಹೇಳ್ತೀರಾ, ನೀವು ಯಾವುದ್ರಲ್ಲಿ ತೊಗೊಂಡು ಬರ್ತೀರಾ, ನೀವೇನು ವರ್ಕ್ ಮಾಡ್ತಿರೋದು ಅನ್ನೋದನ್ನು ತುಂಬ ಜನ ನನಗೆ ಕ್ವಶನ್ಸ್ನ ಕೇಳ್ತಾ ಇದ್ರು. ನನಗೆ ಇನ್ಸ್ಟಾದಲ್ಲೂ ಕೇಳಿದ್ದಾರೆ, ಯೂಟ್ಯೂಬಲ್ಲೂ ಕೇಳಿದ್ದಾರೆ. ಸೊ ಏನಪ್ಪ ಅಂತೇಳಿದ್ರೆ, ಆಮೇಲೆ ನಿಮ್ಮ ಕಿರು ಪರಿಚಯದ ವೀಡಿಯೋನ ನೀವು ಹಾಕಿಲ್ಲ ಅಂತೇಳ್ಬಿಟ್ಟು ಎಲ್ಲರನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅವರ ಬಗ್ಗೆ ಒಂದು ಕಿರು ಪರಿಚಯದ ವೀಡಿಯೋನ ಮಾಡಿರ್ತಾರೆ. ಸೊ ನಾನು ಆ ಕಿರು ಪರಿಚಯದ ವೀಡಿಯೋನ ಮಾಡಿಲ್ಲ. ಸೊ ಇದು ತುಂಬ ಜನದ ಕ್ವಶನ್ಸ್ ಆಗಿರೋದ್ರಿಂದ ಸೊ ಇವತ್ತು ಡಿಸೆಂಬರ್ 31 ಇದೆ. ಸೊ ನಾಳೆಯಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ನಾವು ಹೊಸ ವರ್ಷಕ್ಕೆ ಒಂದಷ್ಟು ಈ ವರ್ಷದ ಸಾಧನೆಗಳನ್ನ ಮಾಡಬೇಕಂತ ಹಾಕ್ಕೊಂಡಿರ್ತೀವಿ. ಅದ್ರ ಜೊತೆಗೆ ನನ್ನ ಈ ಒಂದು 2024 ನನ್ನ ಜರ್ನಿ ಏನಿತ್ತು, ನಾನು ಏನೆಲ್ಲ ಮಾಡ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿಕ್ಕೆ ಬಂದಿದ್ದೀನಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಫ್ರೀ ಸಬ್ಸ್ಕ್ರಿಪ್ಷನ್ ಇದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದರಿಂದ ನಮಗೆ ಹೆಲ್ಪ್ ಆಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ಕಿರು ಪರಿಚಯದ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ನೀವು ಹೇಳ್ತೀರಲ್ವ ಏನೇನೋ ತುಂಬ ಓದಿರಬೇಕಾದ್ರೆ ಇದಂತೆಲ್ಲ ಹೇಳ್ತಾರೆ. ಸೊ ನನ್ನ ಒಂದು ಕಿರು ಪರಿಚಯನ ನೀವು ಕೇಳಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಬೇಸಿಕ್ಲಿ ಏನಪ್ಪ ಅಂತ ಹೇಳಿದರೆ, ನನ್ನ ಹೆಸರು ಆಬ್ವಿಯಸ್ಲಿ ಗೊತ್ತಿದೆ ಎಲ್ಲರಿಗೂ, ನನ್ನ ಹೆಸರು ದೀಪಾ ಅಂತೇಳಿ. ನೀವೇನು ಓದಿದ್ದೀರ ಅಂದರೆ, ನಾನು ತುಂಬ ಜಾಸ್ತಿ ಓದಿಲ್ಲ, ತುಂಬ ಕಡಿಮೆ ಓದಿದ್ದೀನಿ. ಏನಪ್ಪ ಅಂತೇಳಿದರೆ, ನಾನೇನು ಹೆಚ್ಚಿಗೆ ಏನು ಓದಿಲ್ಲ, ತುಂಬ ಕಡಿಮೆನೇ ಓದಿರೋದು. ಆದರೆ ನಾನು ಕೆಲಸ ಮಾಡಿರ್ತಕ್ಕಂಥ ಕಂಪ್ನಿ ಬಂದು ತುಂಬಾ ರೆಪ್ಯುಟೇಷನ್ ಇರ್ತಕ್ಕಂಥ ಕಂಪ್ನಿ ಇದೆ. ಇದೆಲ್ಲ ಓದಿಲ್ಲದೆ ಇರೋರಿಗೆ ಹೆಂಗೆ ಅವಕಾಶ ಸಿಗುತ್ತೆ ಅಂತ ಹೇಳಿದರೆ, ನಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ತೊಗೊತಾರೆ. ನಾವೇನು ಕಾನ್ಫಿಡೆನ್ಸ್ನ ಕೊಡ್ತೀವಿ, ನಾವು ಯಾವ ರೀತಿ ಕೆಲಸನ ಮಾಡ್ತೀವಿ, ಸೊ ನಮ್ಮ ಒಂದು ಬ್ಯಾಕ್ಗ್ರೌಂಡನ್ನ ಚೆಕ್ ಮಾಡ್ತಾರೆ. ನಾವು ಯಾವುದೇ ಪ್ರೀವಿಯಸ್ ಕಂಪನಿನಲ್ಲಿ ಕೆಲಸ ಮಾಡಿದರೆ ಅಲ್ಲಿ ನಮ್ಮ ಒಂದು ಟಾರ್ಗೆಟನ್ನು ನೋಡ್ತಾರೆ. ನಾವು ಯಾವ ರೀತಿ ಟಾರ್ಗೆಟನ್ನು ಅಚೀವ್ಮೆಂಟ್ ಮಾಡಿದ್ದೀವಿ, ಆ ಒಂದು ಬೇಸ್ ಮೇಲೆ ನಮಗೆ ಕೆಲಸನ ಕೊಡ್ತಾರೆ. ನಾನು ಆದಷ್ಟು ಕೆಲಸ ಮಾಡಿರ್ತಕ್ಕಂಥ ಕಂಪನಿ ಬಂದು ಫೈನಾನ್ಷಿಯಲ್ ರಿಲೇಟೆಡ್ ಕಂಪ್ನಿಗಳನ್ನೇ ಆಗಿದೆ, ಮತ್ತು ಎಜುಕೇಷನ್ ರಿಲೇಟೆಡ್ ಕಂಪ್ನಿಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ನಾನು ಯಾವುದೇ ರೀತಿ ಡಿಗ್ರಿ ಮಾಡ್ಕೊಂಡಿಲ್ಲ. ಸೊ ಡಿಗ್ರಿ ಅಂತೂ ನಾನು ಹೋಗಿಲ್ಲ ನಾನು. ಸೊ ನನ್ನ ಎಜುಕೇಷನ್ ಬಂದು ಕಡಿಮೆನೇ ಇದೆ. ಡಿಗ್ರಿ ಅಂದರೆ ಅದರಲ್ಲಿ ಏನೆಲ್ಲ ಬರುತ್ತೆ ಅನ್ನೋದು ನನಗೊಂದು ಐಡಿಯಾನೇ ಇಲ್ಲ ಹೇಳ್ಬೇಕಂತ ಹೇಳಿದರೆ. ಇದೆಲ್ಲ ಒಂದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಬಂದಿರೋದಿದೆ. ಸೊ ಏನಪ್ಪ ಅಂತೇಳಿದರೆ, ಆದಿತ್ಯ ಬಿರ್ಲಾದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಮತ್ತು ಇನ್ನೊಂದು ಸ್ಟಾರ್ಟಿಂಗ್ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಬಂದು ಒಂದು ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಸ್ಟಾರ್ಟ್ ಆಯಿತು. ಸೊ ನೀವು ಹೇಳ್ತೀರಾ ಮಾರ್ಕೆಟಿಂಗ್ ಫೀಲ್ಡ್ ಅಂದರೆ ಬೇಡ, ನಮಗೆ ಮಾರ್ಕೆಟಿಂಗ್ ಫೀಲ್ಡ್ ಅಂದರೆ ಆಗೋದಿಲ್ಲ, ಮಾರ್ಕೆಟಿಂಗನ್ನು ಮನೆಗೆ ಹೋಗಿ ಮಾರಬೇಕು ಅನ್ನೋದು ಇವತ್ತಿಗೂ ತುಂಬ ಜನದ ತಲೆಯಲ್ಲಿದೆ. ನೀವು ಎಷ್ಟು ಜನದ ಜೊತೆ ಬೆರೀತೀರೋ ನಿಮಗೆ ಅಷ್ಟು ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ನಿಮಗೆ ಅಷ್ಟು ಅವಕಾಶಗಳು ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದರೆ, ನಾನು ಈ ಒಂದು 15 ವರ್ಷದ ನನ್ನ ಜರ್ನಿನಲ್ಲಿ ನಾನು ಮಾಡಿರೋದೇ ಮಾರ್ಕೆಟಿಂಗ್ ಫೀಲ್ಡಾಗಿ ಮಾಡಿದ್ದೀನಿ. ನಾನು ಇವನ್ ಅಸಿಸ್ಟೆಂಟ್ ಮ್ಯಾನೇಜರಿಂದ ಹಿಡಿದು ಮ್ಯಾನೇಜರ್ ಪೋಸ್ಟ್ವರೆಗೂ ಮಾಡಿದ್ದೀನಿ. ಎಲ್ಲನೂ ಬಂದು ನನಗೆ ಮಾರ್ಕೆಟಿಂಗ್ ಫೀಲ್ಡೇ ಇದೆ. ನಾನು ಯಾವುದೇ ರೀತಿಯ ಏನಂತ ಹೇಳಿದರೆ ವಸ್ತುನ ಸೇಲ್ ಮಾಡಲಿಕ್ಕೆ ಹೋಗಿಲ್ಲ, ಮತ್ತು ಒಂದು ಪೆನ್ನನ್ನು ತೊಗೊಂಡು ಇಲ್ಲ ಒಂದು ಬಟ್ಟೆನ ತೊಗೊಂಡು ಸೇಲ್ ಮಾಡಲಿಕ್ಕೆ ಹೋಗಲಿಲ್ಲ. ಫೈನಾನ್ಷಿಯಲ್ ಫೀಲ್ಡ್ ಅಂದರೆ ಅದೇ ಒಂದು ಸಪ್ರೇಟ್ ಕೆಟಗರಿ ಇರುತ್ತೆ. ಅಲ್ಲಿ ಅದು ಒಂಥರ ಸಮುದ್ರ ಅಂತಲೇ ಹೇಳ್ಬೋದು. ನಾವು ಅದಕ್ಕೆ ಹೋದ್ವಿ ಅಂತ ಹೇಳಿದ್ರೆ ತಿರುಗಿ ನೋಡುವಂಥ ಪ್ರಮೇಯನೇ ನಮಗೆ ಬರೋದಿಲ್ಲ. ಬಟ್ ಅದೇ ರೀತಿ ನಾವೊಂದು ಹಾರ್ಡ್ ವರ್ಕನ್ನ ಮಾಡಬೇಕಾಗುತ್ತೆ. ಅಲ್ಲಿ ಟಾರ್ಗೆಟ್ ಅನ್ನೋದು ಎಲ್ಲ ಕಡೆ ಇರುತ್ತೆ ರೀ. ಪ್ರೈವೇಟಲ್ಲಿ ಓದು ಇರುತ್ತೆ, ಗೌರ್ಮೆಂಟಲ್ಲಿ ಓದ್ರೂ ಹೋಗುತ್ತೆ. ಗೌರ್ಮೆಂಟ್ ಕೆಲಸ ಅಂತ ನಂಬ್ಕೊಂಡು ಕೂತ್ಕೊಂಡ್ರೆ ನಾವು ಯಾರನ್ನೂ ಮುಂದೆ ಬರಲಿಕ್ಕಾಗಲ್ಲ. ಹಂಗಂತೇಳಿ ಪ್ರೈವೇಟ್ ಕಂಪ್ನಿಗಳೇನು ಮುಚ್ಚಾಕೊಂಡು ಹೋಗಿಲ್ಲ, ಇವತ್ತಿಗೂ ಓಪನ್ ಆಗ್ತಾನೆ ಇದ್ದಾವೆ. ಅದು ಒಂದು ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಏನಂತ ಹೇಳಿದ್ರೆ, ಅಯ್ಯೋ ಅಲ್ಲೋದ್ರೆ ಟಾರ್ಗೆಟ್ ಇರುತ್ತೆ, ಇಲ್ಲೋದ್ರೆ ಪುಕ್ಷಟೆ ಯಾರು ಸಂಬಳ ಕೊಡ್ತಾರೆ? ಯಾರನ್ನೂ ಸಂಬಳ ಕೊಡೋಲ್ಲ ಪುಕ್ಷಟೆ. ನಾವು ಕೆಲಸ ಮಾಡಿದರೆ ತಾನೇ ನಮಗೂ ದುಡ್ಡು ಬರೋದು. ಸೊ ನಿರುದ್ಯೋಗ ಅನ್ನೋದು ತುಂಬಾ ಇದೆ. ಅದನ್ನು ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೊತೀವೋ ಆ ಒಂದು ಇದ್ರ ಮೇಲೆ ಹೋಗುತ್ತೆ. ಇವಾಗ ಓದಿರೋರು ತುಂಬ ಜನ ಮನೇಲಿದ್ದಾರೆ, ಸಿಕ್ಕಿರೋ ಕೆಲಸಕ್ಕೆ ಹೋಗಲ್ಲ ಅವ್ರು. ಇಲ್ಲ ನಾನು ಓದಿರೋದೇ ಬೇರೆ ಇದೆ, ಇದು ನನಗೆ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಹೋಗಿ ಮುಂದಿನ ದಿನಗಳಲ್ಲಿ ನಿಮಗೆ ಕೆಲಸ ಅನ್ನೋದು ತುಂಬ ಅಂದರೆ ತುಂಬಾ ಹುಡುಕಿದ್ರೂ ಸಿಗೋದಿಲ್ಲ. ಇವಾಗ ನೀವು ನೋಡ್ತಿರ್ಬೋದು, DED ಆಗಿರೋರು, CET ಆಗಿರೋರು ತುಂಬ ಜನ ಮನೇಲಿದ್ದಾರೆ. ಏನಕ್ಕೆ ಅಂತ ಹೇಳಿದರೆ, ಪಾಪ ಅವ್ರು ಓದ್ಕೊಂಡಿದ್ದಾರೆ, ಓದಿಗೆ ತಕ್ಕಾದಂಥ ಕೆಲಸ ಸಿಕ್ಕಿಲ್ಲ. ಬಟ್ ನನ್ನ ಇದರಲ್ಲಿ ಏನಾಯಿತು ಅಂತ ಹೇಳಿದರೆ, ನಾನು ಜಾಸ್ತಿ ಓದಿಲ್ಲದೆ ಇರೋದ್ರಿಂದ ನನಗದು ಪ್ಲಸ್ ಪಾಯಿಂಟ್ ಆಯಿತು. ಸೊ ನಾನು ಯಾವುದೇ ಕೆಲಸ ಸಿಕ್ಕರೂ ಒಪ್ಕೋಬೇಕಾಯಿತು. ಬಟ್ ಹಂಗಂತೇಳಿ ನಾನು ಯಾವ ಕೆಲಸನೂ ಮಾಡಿಲ್ಲ. ನಾನು ಬ್ಯಾಂಕಿಂಗ್ ಸೆಕ್ಟರಲ್ಲೇ ನಾನು ಕೆಲಸ ಮಾಡಿರೋದು. ಸೊ ಅಲ್ಲಿ ಒಳ್ಳೆ ಅರ್ನಿಂಗ್ಸ್ ಇದೆ ನಮಗೆ, ಸ್ಯಾಲ್ರಿಗಿಂತ ಜಾಸ್ತಿ ಇನ್ಸೆಂಟಿವ್ಸ್ ಎಲ್ಲ ಇರುತ್ತೆ ನಮಗೆ. ಆಮೇಲೆ ಟಾರ್ಗೆಟ್ ಅಂತ ಹೇಳಿದರೆ, ಸ್ಟಾರ್ಟಿಂಗ್ ಒಂದು 2-3 ತಿಂಗಳು ನಾವು ಕೆಲಸ ಕರೆಕ್ಟಾಗಿ ಮಾಡಿದ್ವಿ ಅಂತ ಹೇಳಿದರೆ ನಾವು ಕುತ್ಕೊಂಡು ಹತ್ರನೇ ಕೆಲಸ ಮಾಡೋವಂಥ ಒಂದು ಇದೂ ಇರುತ್ತೆ. ಸೊ ಆ ರೀತಿಯ ಒಂದು ಕಂಪನಿಗಳಲ್ಲಿ ನಾನು ಕೆಲಸ ಮಾಡಿದ್ದು. ಸೊ ಅದಾದಮೇಲೆ ನೆಕ್ಸ್ಟ್ ಎಜುಕೇಷನ್ ಫೀಲ್ಡಿಗೆ ಬಂದೆ. ಎಜುಕೇಷನ್ ಫೀಲ್ಡಲ್ಲಿ ಅಷ್ಟೇ ನಾನು ಒಂದು ಮ್ಯಾನೇಜರ್ ಆಗಿದೆ. ಒಂದಷ್ಟು ಹಳ್ಳಿಗಳನ್ನ ಹ್ಯಾಂಡ್ಲ್ ಮಾಡೋದಿತ್ತು. ಇವನ್ ಟೀಚರ್ ಟ್ರೈನಿಂಗ್ ಸಮೇತ ನಾನು ಕೊಟ್ಟಿದ್ದೀನಿ. ಟೀಚರ್ ಟ್ರೈನಿಂಗ್ ಯಾವ ಥರ ಟ್ರೈನಿಂಗ್ ಇರುತ್ತೆ, ಅವ್ರ ಟೀಚರ್ಸು ಪ್ಲೇ ಗ್ರೂಪಿಗೆಲ್ಲ ಮಕ್ಕಳಿಗೆ ಅವ್ರು ಯಾವ ಥರ ಆ್ಯಕ್ಟಿವಿಟೀಸ್ನ ಮಾಡ್ಬೋದು, ಗೌರ್ಮೆಂಟ್ ಸ್ಕೂಲಲ್ಲಿ ನಲಿಕಲಿ ಪ್ರೋಗ್ರಾಮ್ ಇತ್ತು, ಆ ಒಂದು ರಿಲೇಟೆಡ್ ನಾವು ಟ್ರೈನಿಂಗ್ನ ಕೊಡ್ತಾಯಿದ್ವಿ. ಈ ಥರದ್ದೆಲ್ಲ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದೆ. ಸೊ ನಾನು ಇವಾಗೂ ಆ್ಯಸ್ ಆಫ್ ನಾನು ಬ್ಯಾಂಕಿಂಗ್ ಸೆಕ್ಟರಲ್ಲೇ ಇರೋದು. ಆದರೆ ನಾನು ಯಾವುದೇ ರೀತಿ ಎಂಪ್ಲಾಯ್ ಆಗಿ ಮಾಡ್ತಾಯಿಲ್ಲ, ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾರೆ ವರ್ಕ್ ಫ್ರಮ್ ಹೋಮ್ ಅಂತೇಳಿ. ಬಟ್ ನಾವು ಹೇಳೋ ಕೆಲಸ ಇಷ್ಟ ಆಗೋದಿಲ್ಲ. ನಾನು ಹಾಗಾಗಿ ಸಜೆಷನ್ ಮಾಡೋಕ್ಕೋಗಲ್ಲ. ನಾನು ಇವತ್ತು ಬ್ಯಾಂಕಿಂಗ್ ಸೆಕ್ಟ್ರಲ್ಲೇ ಇರೋದು. ನಾನು 2 ಕಂಪನಿ ಜೊತೆ ವರ್ಕ್ ಮಾಡ್ತಾಯಿದ್ದೀನಿ. 2 ಕಂಪನಿನೂ ವರ್ಕ್ ಫ್ರಮ್ ಹೋಮೇ ಇದೆ. ಸೊ ಅಲ್ಲೂ ವರ್ಕ್ ಫ್ರಮ್ ಹೋಮ್ ಅಂತೇಳಿ ನಮಗೆ PF ESI ಇನ್ನೊಂದು ತಿಳ್ಕೊಡ್ರಿ. ನೀವು ಯಾವುದೇ ಪ್ರೈವೇಟಿಗೆ ಹೋಗ್ರಿ, ಯಾವುದಕ್ಕೆ ಹೋಗ್ರಿ, ನೀವು ನಿಮಗೆ ಎಲ್ಲಿ PF ESI ಇರುತ್ತೋ ಅಂಥ ಕಡೆ ನೀವು ಹೋಗಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದರೆ, ನಮಗೆ
ನಾವು ಕೆಲ್ಸಕ್ಕೆ ಸೇರಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಹೆಲ್ತ್, ನಮ್ಮ ಫ್ಯಾಮಿಲಿಯವ್ರ ಹೆಲ್ತ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಹೋದಾಗ ಅಲ್ಲಿ ಏನೋ ಆಯಿತು ಅಂತ ಹೇಳಿದರೆ ನಮಗದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಸೊ ಆ ಥರದನ್ನು ನೋಡಿಕೊಂಡು ಕೆಲಸಕ್ಕೆ ಸೇರ್ಕೊಳ್ಳಿ. ಇದಿಲ್ಲ ಅದು ಮಾಡೋಕ್ಕಾಗಲ್ಲ ಅನ್ನೋದನ್ನ ತಲೆಯಿಂದ ತೆಗೆದುಬಿಡಿ. ನಾವು ಇಡ್ತಕ್ಕಂಥ ಒಂದು ಹೆಜ್ಜೆ ನಮ್ಮನ್ನು ಎಲ್ಲೋ ತೊಗೊಂಡೋಗಿ ನಿಲ್ಲಿಸುತ್ತೆ ಅಂತ ಹೇಳ್ತೀನಿ. ಸೊ ಇವಾಗ ಹೌದು, ನಾನು ವರ್ಕ್ ಫ್ರಮ್ ಹೋಮೇ ಮಾಡ್ತಾ ಇರೋದು. ಅದ್ರ ಜೊತೆಗೆ ಇದು ಒಂದು ಯೂಟ್ಯೂಬ್ ಅನ್ನೋ ಒಂದು ಹೊಸ ಪ್ರಪಂಚಕ್ಕೆ ಕಾಲಿಟ್ಟಿದ್ದೀನಿ. ಇದು ಯೂಟ್ಯೂಬ್ ಮಾಡಬೇಕನ್ನೋದು ನನ್ನ ಒಂದು ಸುಮಾರು ದಿನದ ಕನಸಾಗಿತ್ತು. ಬಟ್ ಮಾಡಲಿಕ್ಕೆ ಆಗಲಿಲ್ಲ. ಚಾನಲ್ಸ್ ಓಪನ್ ಮಾಡಿದ್ದೆ, ಬಟ್ ಅಲ್ಲಿ ನಾನು ಯಾವುದೇ ರೀತಿಯ ವೀಡಿಯೋಸ್ ಹಾಕ್ಲಿಕ್ಕಾಗಲಿಲ್ಲ, ಮತ್ತು ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ನಾನು ಬ್ಯುಸಿ ಇರೋದ್ರಿಂದ. ಸೊ ಇವಾಗ ಈ ಒಂದು ಯೂಟ್ಯೂಬ್ ಚಾನಲ್ನ ಮಾಡಿದ್ದೀನಿ. ಇದು ಮಾಡಿಬಿಟ್ಟು 3 ಮಂತ್ಸ್ ಆಯಿತು. 3 ಮಂತ್ಸಲ್ಲಿ ಒಳ್ಳೆ ರೀತಿಯ ರೆಸ್ಪಾನ್ಸೇ ಬರ್ತಿದೆ. ಅದ್ರ ಜೊತೆಗೆ ನಾನು ಮನೆಯಲ್ಲೇ ಪಾರ್ಟ್ ಟೈಮ್ ಆಗಿ 2 ಬ್ಯಾಂಕಿಂಗ್ ಜೊತೆ ವರ್ಕ್ ಮಾಡ್ತಾಯಿದ್ದೀನಿ. ಆಲ್ ಓವರ್ ಕರ್ನಾಟಕ ಇದೆ ನನಗೆ. ಆಲ್ ಓವರ್ ಕರ್ನಾಟಕ ನಾನು ಎಲ್ಲಿ ಬೇಕಾದರೂ ಮಾಡ್ಬೋದು. ಹಂಗಂತೇಳಿ ನಾನು ಮಾರ್ಕೆಟಿಂಗ್ ಹೋಗಲ್ಲ, ಮನೆಯಿಂದ ಕೂತ್ಕೊಂಡೇ ಮಾಡೋದು. ಅದು ಬಿಟ್ಟರೆ ನಾನು ಜ್ಯುವೆಲರಿ ಸೇಲ್ಸ್ ಮಾಡ್ತಾಯಿದ್ದೀನಿ ಮತ್ತು ಕ್ಲಾತ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಇಷ್ಟು ನನ್ನ ಬಿಸ್ನೆಸ್ಗಳನ್ನ ನಾನು ವರ್ಕ್ ಫ್ರಮ್ ಹೋಮೇ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತೇಳಿದರೆ ಇವತ್ತು ಒಂದು ಆದಾಯ ನಂಬಿಕೊಂಡು ನಾವು ಯಾರೂ ಜೀವನ ಮಾಡಲಿಕ್ಕೆ ಆಗಲ್ಲ. ಅದನ್ನು ತಲೆಯಲ್ಲೆಲ್ಲ ಒಬ್ಬರು ದುಡಿದ್ರೆ 10 ಜನ ಕುತ್ಕೊಂಡು ತಿಂತಾಯಿದ್ರು. ಬಟ್ ಇವತ್ತಿನ ಕಾಲದಲ್ಲಿ 10 ಜನ ದುಡಿದ್ರು ಒಬ್ಬರು ಕುತ್ಕೊಂಡು ತಿನ್ನೋದು ಕಷ್ಟ ಇದೆ. ಸೊ ನಾನು ಕೆಲಸದ ವಿಚಾರದಲ್ಲಿ ಯಾವತ್ತೂ ನಾನು ಇದಿಲ್ಲ ಅದಾಗಲ್ಲ, ಯಾರಾಗಲ್ಲ ಅಂದಿದ್ರು ಅಂಥ ಒಂದು ಕೆಲಸಗಳನ್ನೇ ನಾನು ಮಾಡಿದ್ದೀನಿ. ಆ ಕೆಲಸಗಳೆಲ್ಲನೂ ನನಗೆ ಯಶಸ್ಸನ್ನು ಕೊಟ್ಟಿದೆ. ಸೊ ಯೂಟ್ಯೂಬಲ್ಲೂ ಅಷ್ಟೇ ಸಕ್ಸಸ್ ಕಾಣ್ತೀನಿ ಅಂತ ಇಟ್ಕೊಂಡು ಮಾಡಿದ್ದೀನಿ. ಬಟ್ ಇಲ್ಲಿವರೆಗೂ ಚೆನ್ನಾಗೇ ಬಂದಿದೆ. ಇನ್ನು ಮುಂದೆನೂ ನೀವು ಕೈ ಹಿಡಿದು ನಡೆಸ್ತೀರಾ ಅನ್ನೋ ಒಂದು ಭರವಸೆ ಇದೆ. ಸೊ ನಿಮಗೆ ಜಾಬ್ ರಿಲೇಟೆಡ್ ಏನಾದರೂ ಒಂದು ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಹೇಳಿದರೆ ನನ್ನ ಒಂದು ಇನ್ಸ್ಟಾ ID ಇದೆ. ಅಲ್ಲಿ ನಾನು ಗೌರ್ಮೆಂಟ್ ಜಾಬ್ದೆಲ್ಲ ಪೋಸ್ಟ್ ಮಾಡ್ತೀನಿ. ಅಲ್ಲಿ ಹೋಗಿ ನೀವು ನೋಡ್ಬೋದು. ಅದರ್ವೈಸ್ ಯೂಟ್ಯೂಬ್ ಚಾನಲ್ದು ಇದ್ರ ರಿಲೇಟೆಡ್ ಏನಿದೆ ನಾನು ಇಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಇದು ಬಿಟ್ಟರೆ ಬೇಸಿಕಲಿ ಇಷ್ಟೇ ನನ್ನ ಇನ್ಫಾರ್ಮೇಷನ್ನು. ಸೊ ನೀವು ಇನ್ನೊಂದು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನ್ನ ಸ್ಟಾರ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಆದಾಗ ನಾನು ಬೆಳಗ್ಗೆ 6 ಗಂಟೆಗೆ ಅಟೆಂಡೆನ್ಸಿಗೆ ಸೈನ್ ಹಾಕಬೇಕಿತ್ತು. ಸೊ ಅದು 10 ನಿಮಿಷ ಲೇಟಾದರೂ ನಾವು ಅವತ್ತಿಂದು ಕೆಲಸ ಮಾಡಿಸ್ಕೊತಾ ಇದ್ರು ನಮಗೆ ಸ್ಯಾಲ್ರಿ ಕೊಡ್ತಾ ಇರಲಿಲ್ಲ. ನಾವು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ನೋಡಿದವ್ರು ಹೇಳ್ತಾರೆ ಇವತ್ತು, ಅಯ್ಯೋ ಅವ್ರೇನು ಬಿಡ್ರಿ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಒಡವೆಗಳು ಹಾಕ್ಕೊಂಡಿದ್ದಾರೆ, ಏನು ಕಡಿಮೆ ಆಗಿದೆ ಅಂತ ಕಾಂಪ್ಲಿಮೆಂಟ್ ಕೊಡೋರು ಬೇಕಾದಷ್ಟು ಕಾಂಪ್ಲಿಮೆಂಟ್ ಕೊಡ್ತಾರೆ. ಬಟ್ ಅದರಿಂದ ಏನು ಎಫರ್ಟ್ ಇರುತ್ತೆ ಅನ್ನೋದು ಅವರಿಗೆ ಗೊತ್ತಿದೆ. ಒಂದು ದಿನಕ್ಕೆ ನಾವು ಸ್ಕೂಟಿ ಮೇಲೆ 200ರಿಂದ 250 ಕಿಲೋಮೀಟ್ರ್ ದೂರ ನಾವು ಟ್ರಾವೆಲ್ ಮಾಡಬೇಕಿತ್ತು. ಅಷ್ಟೆಲ್ಲ ನಾವು ಕಷ್ಟಪಟ್ಕೊಂಡು ಇವತ್ತು ಈ ಒಂದು ಸ್ಟೇಜ್ಗಳಿಗೆ ಬಂದಿರ್ತೀವಿ. ಹೇಳೋರು 1000 ಹೇಳ್ತಿರ್ತಾರೆ. ಅವರು ಏನೋ ನಾವು ಒಂದು ಸ್ವಲ್ಪ ಚೆನ್ನಾಗಿ ವೀಡಿಯೋ ಮಾಡಿಬಿಟ್ರೆ ಅವ್ರಿಗೆ ಏನೋ ಬೇರೆ ಇರಬೇಕು ಅನ್ನೋದನ್ನು ಹೇಳ್ತಾರೆ. ಕೇಳ್ತೀವಿ, ಬಿಟ್ಟಾಗ್ತೀವಿ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳೋದಿಲ್ಲ. ಸೊ ಯಾವುದನ್ನೇ ಆಗಲಿ ನಾವು ಕಷ್ಟಪಟ್ಟಾಗಲೇ ಅದಕ್ಕೊಂದು ಪ್ರತಿಫಲ ಅನ್ನೋದು ಸಿಗೋದು. ಇವಾಗೆಲ್ಲ ಕೆಲಸಗಳು ಬಂದರೆ ಸರ್ಕಾರನೇ ರೂಲ್ಸ್ ಮಾಡಿದೆ 10 ಗಂಟೆಯಿಂದ 5 ಗಂಟೆವರೆಗೂ, ಇಲ್ಲ 9 ಗಂಟೆಯಿಂದ 5 ಗಂಟೆವರೆಗೂ ಕೆಲಸ ಮಾಡಬೇಕಂತ. ಬಟ್ ನಮಗೆ ಆವಾಗ ಟೈಮಿಂಗ್ಸ್ ಇಷ್ಟೇ ಅಂತ ಸೆಟ್ ಆದ್ರೂ ಬಟ್ ಆ ಒಂದು ಫೀಲ್ಡ್ಗಳಲ್ಲಿ ನಮಗೆ ಟೈಮಿಂಗ್ಸ್ ಅನ್ನೋದು ಇರ್ತಿರಲಿಲ್ಲ. ಯಾಕಂದರೆ 1 ವಾರದ್ದು ಮೀಟಿಂಗ್ ಶೆಡ್ಯೂಲ್ದು ನಾವೇನಿದೆ ಲೋನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿರೋದ್ರಿಂದ ಸೊ 1 ವಾರಕ್ಕೆ ಏನು ಬೇಕಾಗುತ್ತೋ ಅಷ್ಟೆಲ್ಲ ನಾವು ಪ್ರಿಂಟೌಟ್ನ ತೊಗೋಬೇಕಿತ್ತು. ಯಾರ್ಯಾರ್ದೆಲ್ಲ ಲೋನ್ ಇದೆ ಅದು ಮೀಟಿಂಗಲ್ಲಿ ನಾವು ಪಾಸ್ ಮಾಡಿಸ್ಬೇಕಿತ್ತು. ಮತ್ತು ಕಂಪ್ಯೂಟ್ರ್ ಕೆಟ್ಟೋಯ್ತು ಅಂತ ಹೇಳಿದ್ರೆ ಒಂದೊಂದು ಸಲ ರಾತ್ರಿ 3 ಗಂಟೆವರೆಗೂ ನಾವು ಕೆಲಸ ಮಾಡಿರೋದಿದೆ. ಬಟ್ ಇದೆಲ್ಲ ಎಫರ್ಟ್ಸ್ಗಳು ಯಾರಿಗೂ ಗೊತ್ತಾಗೋದಿಲ್ಲ. ನಿಂತ್ಕೊಳ್ತಾರೆ, ಹೇಳ್ತಾರೆ, ಎಲ್ಲೋ ನೋಡ್ಕೊಂಬಂದು ಹೇಳ್ತಾರೆ ಅಂತಾರೆ. ಅದರ ಅವಶ್ಯಕತೆ ನನಗಿಲ್ಲ. ಸಬ್ಸ್ಕ್ರೈಬರ್ ಇವತ್ತಾಗಿಲ್ಲ ಅಂದರೆ ನಾಳೆ ಆಗ್ತಾರೆ, ವಾಚ್ ಟೈಮ್ ಇವತ್ತಾಗಿಲ್ಲ ಅಂದರೆ ಇನ್ನೊಂದು ದಿನ ಆಗುತ್ತೆ. ಬಟ್ ಇಲ್ಲಿ ಬಂದು ನಿಂತ್ಕೊಂಡು ಸುಳ್ಳು ಹೇಳಿ ಯಾರ್ದೋ ಒಂದು ಕಾಂಪ್ಲಿಮೆಂಟ್ರಿ ತೊಗೋಬೇಕು ಅನ್ನೋ ಕೆಟಗರಿಯಲ್ಲಂತೂ ನಾನು ನಿಜವಾಗ್ಲೂ ಇಲ್ಲ. ಇನ್ಸ್ಟಾದಲ್ಲೂ ನನಗೆ ಹಾಕಿದ್ರು ಏನಂತ ಹೇಳಿದರೆ ಸುಮ್ಮನೆ ಸುಳ್ಳು, ನಾನೊಂದು ಜಾಬಿಂದ ಹಾಕಿದ್ದಕ್ಕೆ ಸುಳ್ಳು ಸುದ್ದಿ ಏನಕ್ಕೆ ಬಂದು ಹೇಳ್ತೀರಾ ಅಂತ ಹಾಕಿದ್ರು. ನಾನು ಅವರಿಗೆ ವಿತ್ ಪ್ರೂಫ್ ಸಮೇತ ತೆಗೆದುಬಿಟ್ಟು ಹಾಕಿದೆ. ನನಗೆ ಸಬ್ಸ್ಕ್ರೈಬರ್ ಬೇಕು, ಫಾಲೋವರ್ಸ್ ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ಬಂದು ಏನೋ ಒಂದು ಫೇಕನ್ನು ನಾನು ಹೇಳ್ತಾ ಇಲ್ಲ. ಏನಕ್ಕೆ ಅಂತೇಳಿದರೆ ನಾನು ಬೆಳೆದಿರೋದು ಕೆಳಗಿನ ಮಟ್ಟದಿಂದ ಬೆಳೆದಿದ್ದೀನಿ. ಸೊ ಒಂದು ಕೆಲಸ ಇಲ್ಲ ಅನ್ನೋರ್ದು ಒಂದು ಯಾವುದೋ ಆಫರ್ ಬಂದಿದೆ ಅನ್ನೋರಿಗೆ ಅದನ್ನು ತೊಗೊಳೋದಕ್ಕೆ ಅವ್ರು ಎಷ್ಟು ಸ್ಟ್ರಗಲ್ ಮಾಡಿರ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ನನಗೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನಾನು ನಿಂತ್ಕೊಂಡು ಸುಳ್ಳು ಹೇಳಿದ್ರಿಂದ ಯಾರ್ದೋ ಅಪ್ರಿಷಿಯೇಷನ್ನ ತೊಗೊಂಡು ಅದರಿಂದ ನಾನು ಬೆಳಿಬೇಕು ಅನ್ನೋ ಇಂಟೆನ್ಷನ್ ನನಗಿಲ್ಲ. ಸೊ ಇದು ನನ್ನ ಒಂದು ಕಿರು ಪರಿಚಯ ಆಗಿದೆ. ಅದರ್ವೈಸ್ ನನ್ನ ಹೋಮ್ ಟೂರ್ ಬಗ್ಗೆ ಕೇಳ್ತಿದ್ದಾರೆ. ನಮ್ಮ ಮನೆ ಬಂದು ತುಂಬ ಪುಟ್ಟ ಮನೆ ಇದೆ, 10x20 ಇದೆ. ಸೊ ಅದ್ರದ್ದು ಹೋಮ್ ಟೂರ್ದು ನಾನು ಮಾಡಾಕ್ತೀನಿ. ಆಮೇಲೆ ಹೇಳ್ತಾರೆ ನೀವು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀರಾ, ನಿಮ್ಮದು ತುಂಬ ಗಲಾಟೆ ಬರುತ್ತೆ ಅಂತ. ಹೌದು, ನಮಗಿಲ್ಲಿ ಮನೆ ಬಂದು ಮೇನ್ ರೋಡಲ್ಲಿ ಇರೋದ್ರಿಂದ ನಮಗೆ ಸ್ವಲ್ಪ ಗಲಾಟೆ ಇರುತ್ತೆ. ಸಪ್ರೇಟ್ ಸ್ಪೇಸ್ ಅಂತ ಯಾವುದು ವೀಡಿಯೋ ಮಾಡಲಿಕ್ಕೆ ಇಲ್ಲದೇ ಇರೋದ್ರಿಂದ ಸೊ ಅದೊಂದು ಸ್ವಲ್ಪ ಇದೆ. ಅದನ್ನು ಹೆಂಗಿದ್ರು ನಾವು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀರಾ. ಸೊ ಕೈ ಹಿಡ್ದು ಎತ್ತುತ್ತಾ ಇದ್ದೀರಾ, ಆ ಒಂದು ಭರವಸೆ ಇದೆ. ನಾಯ್ಸ್ ಅಂತೂ ಬಂದೇ ಬರುತ್ತೆ. ಯಾಕಂದರೆ ನಮಗೆ ಇಲ್ಲಿ ಸಪ್ರೇಟ್ ನಮ್ಮನೆ ತುಂಬ ದೊಡ್ಡದಾಗಿಲ್ಲ, ಸಪ್ರೇಟ್ ರೂಮಲ್ಲಿ ಕುತ್ಕೊಂಡು ವೀಡಿಯೋ ಮಾಡಬೇಕನ್ನೋ ರೀತಿಯೇನಿಲ್ಲ. ಸೊ 10x20 ಇರೋದ್ರಿಂದ ನಾವು ಇಷ್ಟರಲ್ಲೇ 5-6 ಜನ ಇದ್ದೀವಿ, ಇಷ್ಟರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋದ್ರಿಂದ ಸೊ ಅದು ನಾಯ್ಸ್ ಅನ್ನೋದು ಬರುತ್ತೆ. ಬಟ್ ಅದೇನು ಎಫೆಕ್ಟ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ. ಮತ್ತು ಇನ್ನೊಂದು ಕಿವಿ ಮಾತು ಏನಪ್ಪ ಅಂತ ಹೇಳಿದರೆ, ಸೊ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬಂದಿದ್ದೀವಿ ಅಂತ ಹೇಳಿದರೆ ಇಲ್ಲಿ
ಯಾರೋ ಬೆಳೀತಿದ್ದಾರೆ ಅಂತ ಹೇಳಿದರೆ ನಾವು ಅವರಂಗೆ ನೋಡಿ ಬೆಳಿಬೇಕು ಅನ್ನೋ ಇಂಟೆನ್ಷನ್ ಅಂದರೆ ನನಗೆ ಖಂಡಿತ ಇಲ್ಲ. ನಾನು ಇಲ್ಲಿ ಏನೇ ಹಾಕಿದ್ರು ನನ್ನ ಒಂದು ಓನ್ ಇಂಪ್ಲಿಮೆಂಟ್ಗಳನ್ನೇ ಹಾಕಿರ್ತೀನಿ. ಅದ್ರ ಬಗ್ಗೆ 10 ಸಲ ಯೋಚನೆ ಮಾಡಿರ್ತೀನಿ, 10 ಸಲ ರಿಸರ್ಚ್ ಮಾಡಿರ್ತೀನಿ. ಯಾವುದು ಒಳ್ಳೇದಿರುತ್ತೆ ನಾನು ಅದನ್ನು ತಂದು ಇಲ್ಲಿ ಹೇಳ್ತೀನಿ. ತುಂಬ ಜನ ಕೇಳ್ತೀರಾ ನಿಮಗೆ ಕಂಟೆಂಟ್ಸ್ ಎಲ್ಲ ಎಲ್ಲಿ ಸಿಗುತ್ತೆ, ಎಲ್ಲಿ ಬರುತ್ತೆ ಅಂತ. ಎಲ್ಲೂ ಇಲ್ಲ, ನಾನು ಮಾಡಿರ್ತಕ್ಕಂಥ ವರ್ಕ್ ಎಕ್ಸ್ಪೀರಿಯೆನ್ಸ್ಗಳ ಮೇಲೇ ನಾನು ಇಲ್ಲಿ ಹೇಳ್ತಕ್ಕಂಥದ್ದಿದೆ. ಹೇಳಿದರೆ ಸುಮಾರಷ್ಟು ಇದೆ, ಬಟ್ ಅದನ್ನು ಜನ ತೊಗೊಳೋದಿಲ್ಲ. ನಾವು ಮಾಡಿರೋ ಕೆಲಸಗಳು ನಾವು ಹೇಳೋ ಇದನ್ನು ಜನ ತೊಗೊಳೋದಿಲ್ಲ. ಹಾಗಾಗಿ ನಾನು ಎಷ್ಟು ಅದರಲ್ಲೂ ಆರಿಸಿ ಯಾವುದು ಉಪಯೋಗಕ್ಕೆ ಬರುತ್ತೋ ಆ ಥರದ್ದನ್ನು ನೋಡಿ ನಾನು ಹೇಳ್ತಾ ಇರ್ತೀನಿ. ನಾನು ಯಾವುದೇ ರೀತಿಯ ಕಂಟೆಂಟ್ಗಳನ್ನ ಎಲ್ಲೂ ತೊಗೊಂಬಂದು ಹೇಳ್ತಾ ಇಲ್ಲ. ನನ್ನ ವರ್ಕ್ ಎಕ್ಸ್ಪೀರಿಯೆನ್ಸ್ಗಳು ನಾನು ಏನೆಲ್ಲ ಕೆಲಸ ಮಾಡಿದ್ದೀನಿ, ಬಿಸ್ನೆಸ್ ಐಡಿಯಾಸ್ ಆಗಿರ್ಬೋದು, ಅದೆಲ್ಲ ನಾನು ಅದ್ರ ಮೇಲೇ ಕೊಡುವಂಥದ್ದಿದೆ. ನಾನು ಎಲ್ಲೂ ತೊಗೊಂಡು ಬರೋವಂಥದ್ದೇನು ಇರೋದಿಲ್ಲ. ಸೊ ಹೋಪ್ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ನನ್ನ ಒಂದು ಕಿರು ಪರಿಚಯದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್.